ನಮಸ್ಕಾರ. ಆತ್ಮೀಯ ರಂಗಪುರ ಟ್ರಸ್ಟ್ ಚಾಮರಾಜನಗರ ಆಡುವ ನೆಲಕಂದ ಮಕ್ಕಳ ಬೇಸಿಗೆ
ಸಣ್ಣದ್ರಿಂದ ಸಾಕಿದ್ದಲ್ಲ ಮುಚ್ಚಿ ಕೊಳೆಯ ಅವನಿಗೆ ಸಣ್ಣದ್ರಿಂದ ಸಾಕಿದ್ದಲ್ಲ ಮುಚ್ಚಿ ಕೊಳೆಯ ಅವನಿಗೆ ಮುಚ್ಚಿ ಕೊಳೆಯ
ನಾರಾಯಣ ನಾರಾಯಣ.
ಹಾಗನ್ನಬೇಡಿ, ದಯಮಾಡಿ ಬರಲೇಬೇಕು ಸ್ವಾಮಿ. ಅಯ್ಯೋ, ಎಂತ ಸಂಕಟದಲ್ಲಿ ನಾನು ಸಿಲುಕಿದೆ. ಇದಕ್ಕೆ ಒಂದು ದಾರಿ ಏನು ಪ್ರಿಯೆ? ನಮ್ಮ ಮಕ್ಕಳು ಹೋದ್ರೆ ನಾವು ಹೋದಂಗಿಲ್ವಾ ಸ್ವಾಮಿ? ಹೌದು, ನಮ್ಮ ಮಕ್ಕಳು ಹೋದರೆ ನಾವು ಹೋದಾಗೆ. ಕುಬೇರ, ನಮ್ಮ ಬದಲು ನಮ್ಮ ಮಗನಾದ ಗಣೇಶ ಬರುತ್ತಾನೆ. ಹಾಗಾದರೆ ನಾನಿನ್ನು ಬರುತ್ತೇನೆ. ಶರಣಾರ್ಥಿ. ಅವನಿಗೆ ಸ್ವಲ್ಪ ಅಹಂಕಾರವಿದೆ. ಅವನ ಅಹಂಕಾರ ಕಡಿಮೆ ಮಾಡಲು ನನ್ನ ಹತ್ರ ಒಂದು ದಾರಿ ಇದೆ. ಏನು ಪ್ರಿಯೆ? ಗಣೇಶ, 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 ನೀವೇನಾದ್ರೂ ನನ್ನ ಮಗನನ್ನು ನೋಡಿದಿರಾ? ಇಲ್ಲ ಮಾತಾಯಿ. ಗಣೇಶ, ಅಮ್ಮ, ಕೈ ಇಲ್ಲಿದೆ. ಬಾರ ಇಲ್ಲಿ. ಆಟ ಆಡ್ಕೊ ಬರ್ತೀನಿ. ಇವನು ಮುಖ್ಯ ಶಿಕ್ಷಣ ಹೇಳ್ಬೇಕು. ಬಾ ಇಲ್ಲಿ. ಈಗಲೇ ಬರ್ಬೇಕಾ? ಬರ್ತೀನಿ. ತಮಾಷೆ ಮಾಡ್ದೆ ಇನ್ನೇನ್ ಮಾಡೋದು? ಏನು ಏನು? ಹಾಯ್ ತಮ್ಮ, ಹಾಗೆ ಆಗ್ಲಿ, ಹಂಗೆ ಮಾಡ್ತೀನಿ. ಯಾಕೆ ನಮ್ಗೆ ಹೇಳಲ್ವಾ? ನಿಮ್ಮಿಬ್ರಿಗಂತೂ ಹೇಳೋದೇ ಇಲ್ಲ. ಮಾಡಲ್ಲ. ಆಗಂದ್ ಬಿಡಿಕೊಂಡ್ರು. ತಮಾಷೆ ಮಾಡ್ದೆ ಅಷ್ಟೇ. ಏನು? ಕುಬೇರ ಮಹಾರಾಜ. ಏನು? ಕುಬೇರ ಮಹಾರಾಜ ನನ್ನ ನಿನ್ನ ಔತಣ ಕದ್ದಿದ್ದಾರೆ. ಏನು? ಔತಣ ಕದ್ದಿದ್ದಾನ? ಹಾಗಾದ್ರೆ ನಾವು ಬರ್ತೀವಿ. ಏನು ಗೊತ್ತಾ? ಅಲ್ಲಿ ಸಿಹಿ ತಿಂಡಿಗಳು, ಭಕ್ಷ್ಯ ಭೋಜನಗಳು ಇರ್ತವೆ. ಹಾಗಾದ್ರೆ ನಾವು ಬೇಡವಾ? ನೀವಿಲ್ಲ ನಮ್ಮನೆ ಹೆಂಗ ಹೋಗೈತೆ ನೀವೇ ಹೇಳಿ. 3 ಜನ ಹೋಗೋಣ. ಹಾ, ಬನ್ನಿ ಮತ್ತೆ.
ನನಗೂ ಕಮ್ಮಿಲ್ಲ. ಈ ಖಜಾನೆಯನ್ನು ತೋರಿಸಿಕೊಳ್ಳಲು ಈ ಔತಣ ಕೂಟಕ್ಕೆ ಏರ್ಪಡಿಸಿದ್ದೇನೆ. ಮಂತ್ರಿಗಳೇ, ಸೈನಿಕರೇ, ಅಡುಗೆಗೆ ಎಲ್ಲ ಸಿದ್ಧ ಮಾಡಿಕೊಳ್ಳಿ. ಹಾಗೆ ನನ್ನ ಅಂತಸ್ತಿಗೆ ಯಾವ ಧಕ್ಕೆ ಬರದಂತೆ ನೋಡಿಕೊಳ್ಳಿ. ಗಮ ಗಮ ಅಂತಿದೆಯಲ್ಲ, ಗಬ ಗಬ ಅಂತ ತಿಂದ್ಬಿಡ್ಬೇಕು ಅನ್ಸುತ್ತೆ. ಏನಾದ್ರು ಮಾಡಿದ್ರೆ ಕುಬೇರ ಮಹಾರಾಜರು ನಿಮ್ಮನ್ನ ಸುಮ್ಮನೆ ಬಿಡ್ತಾರ, ಚರ್ಮ ಸುಲ್ದು ಬಿಡ್ತಾರೆ. ಅದು ಗಣಪತಿ ಪ್ರಸಾದ, ಅದೆಲ್ಲ ಮಾಡಬಾರ್ದು. ಅಡಿಗೆಭಟ್ಟ, ಎಲ್ಲ ಸಿದ್ಧವಾಗಿದೆಯಾ? ಆಹಾ, ಎಲ್ಲ ಸಿದ್ಧವಾಗಿದೆ. ಸಿಹಿ ತಿಂಡಿಗಳಂತೂ ನೆನ್ನೆನೆ ಸಿದ್ಧವಾಗಿದೆ. ಆದ್ರೆ ಈ ಚಿತ್ರಾನ್ನ ಮೊಸರನ್ನ ಒಂದು ಮಾಡಬೇಕು. ಶರಣ ಬರಣ, ಎಲ್ಲ ಸಿದ್ಧವಾಗಿದೆಯಾ? ಸ್ವಾಮಿ. ಅಡುಗೆ ತಯಾರಾಗಿದೆಯಾ? ಸ್ವಾಮಿ, ಸ್ವಾಮಿ, ಸ್ವಲ್ಪ ಸಿಹಿ ತಿಂಡಿಗಳು ನೆನ್ನೆನೆ ಆಗಿವೆ. ಸ್ವಾಮಿ, ಚಿತ್ರಾನ್ನ ಮೊಸರನ್ನ ಮಾಡ್ಬೇಕು ಸ್ವಾಮಿ. ಹಾ ಸರಿ ಸರಿ. ಏನ್ ನೋಡ್ತಾ ಇದ್ದೀರಾ? ನಮ್ಮ ಮನೆಗೆ ಇವತ್ತು ಗಣೇಶ ಊಟಕ್ಕೆ ಬರ್ತಾ ಇದ್ದಾನೆ. ನೀವು ಬನ್ನಿ, ಊಟ ಮಾಡ್ಕೊ ಹೋಗಿ. ಬನ್ನಿರಿ ಬನ್ನಿರಿ ಊಟಕ್ಕೆ ಬರುವನು ಅತಿಥಿ ದೇವನು, ಬಗೆ ಬಗೆ ಭೋಜನ ತಯಾರಿಸುವ. ಮಾಡಿ ಬೆಂಕಿ ತಂದಿರಿ ನೀರು, ಕೊಚ್ಚಿರಿ ನಾಮ ಕಡವಾಗಿ, ಸಾರು ಬಲ್ಲಗೆ ಸಿಕ್ಕದೆ ಬಾಳು, ಅಡಿಯುತ್ತೆ ಕುಲಕಾಯಿ. ಎಲ್ಲ ಸರಿ ಕೇಳ್ರೆ, ಶಿವ ಬರ್ಲಿಲ್ಲ ಎಂಬ ಕೊರತೆ ನಮ್ಗಿರ್ಬಾರ್ದು. ಅವನ ಗಣೇಶ ಬರ್ತಾ ಇದ್ದಾನೆ. ಈ ಕುಬೇರ ಯಾರು ಸರಿ ಸಾಟಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕು. ಸ್ವಾಮಿ, ಬರೋಣ. ಪುಟ್ಟ ಗಣೇಶನ ಮಾಡಿ ಬಡಿಸ್ತೀವಿ ಬಿಡಿ ಸ್ವಾಮಿ. ಸ್ವಾಮಿ, ಆ ಪುಟ್ಟ ಗಣೇಶ ಅಲ್ಲೇ ಬಿಡ್ತಾನೆ, ಹಂಗ್ ಬಡಿಸ್ತೀವಿ, ನೀವೇ ತಲೆ ಕೆಡ್ಸ್ಕೊಬೇಡಿ. ಸರಿ ಸರಿ. ಸ್ವಾಮಿ, ಅಯ್ಯಪ್ಪ. ನಾನಿಲ್ಲ ಸ್ವಾಮಿ. ಈ ಅಡಿಗೆ ಭಟ್ಟ ಆ ಚಿಂತೆನ ಬಿಟ್ಟಾಕ್ಬಿಡಿ ಸ್ವಾಮಿ. ಹಾ ಸರಿ, ಆಯ್ತು ಆಯ್ತು. ನಿಮ್ ಕೆಲಸ ಬೆಳಗ್ಗೆ ಓಕೆ ಓಕೆ ಆಗ್ಲಿ ಸ್ವಾಮಿ. ನಾನು ಪೈಸ ಬಿಡುತ್ತೆ. ಬರಬೇಕು ಬರಬೇಕು ಗಜಮುಖ. ಪ್ರಯಾಣ ಸುಖಕರವಾಗಿದ್ದೆ. ಊಟದ ಚಿಂತೆಯಲ್ಲಿ ಈ ಪಯಣದ ಬಗ್ಗೆ ಎಲ್ಲಿ ಗೊತ್ತಾಗುತ್ತದೆ, ನೀವೇ ಹೇಳಿ. ಬನ್ನಿ, ಕೈ ಕಾಲು ಮುಖ ತೊಳೆದು ವಿಶ್ರಾಂತಿ ಪಡೆದುಕೊಂಡು ಆಮೇಲೆ ಊಟ ಮಾಡಿ. ಯಾಕ ಅಡ್ಗೆ ತಯಾರಾಗಿಲ್ವಾ? ಈ ಕುಬೇರನ ಆಸ್ಥಾನದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ನೀವು ಪ್ರಯಾಣದಿಂದ ಆಯಾಸ ಆಗಿದ್ದೀರಲ್ಲ, ಅದಕ್ಕೆ ನಿಮಗೆ ಅಷ್ಟೇ. ಯಾಕೆ ಊಟ ಮಾಡಿ ಆಮೇಲೆ ವಿಶ್ರಾಂತಿ ಪಡೆದಾಯ್ತು? ಭಕ್ಷ್ಯ ಭೋಜನಗಳು ಉಂಟೆ? ಭಕ್ಷ್ಯಗಳ ಜೊತೆಗೆ ಸಿಹಿ ತಿಂಡಿಗಳು ಉಂಟು. ಹಾಗಾದರೆ ಎಲ್ಲಿ ಕುಳಿತರೆ ಎಲ್ಲಿ ಕುಳಿತರೆ? ಬನ್ನಿ, ಇದುವೇ ನಿಮ್ಮ ಆಸ್ಥಾನ, ಕುಳಿತುಕೊಳ್ಳಿ. ಯಾರಲ್ಲಿ? ಸ್ವಾಮಿ, ಗಣಪನಿಗೆ ಎಲೆ ತಂದು ಬಡಿಸಿ. ಆಗ್ಲಿ ಸ್ವಾಮಿ. ಅಯ್ಯೋ, ಇನ್ನು ಏನಮ್ಮ ಮಾಡ್ತಿದ್ಯಾ? ಬೇಗ ಗಣಪನಿಗೆ ಎಲೆ ತಂದು ಬಡಿಸು. ನನಗೆ ಗೊತ್ತಾಗಲ್ಲಮ್ಮ. ಏನಮ್ಮ ಮಾಡ್ತಿದ್ಯಾ? ಬೇಗ ಎಲೆ ನೀರು ತಂದು ಹಾಕಮ್ಮ. ಯಾರಲ್ಲೇ? ಸ್ವಾಮಿ, ಗಣಪನಿಗೆ ಕಡುಬಂದ್ರೆ ಇಷ್ಟ. ಮೊದಲು ಕಡುಬು ತಂದು ಬಿಡಿಸಿ. ಆಗಲಿ ಸ್ವಾಮಿ. ಏನಮ್ಮ ಮಾಡ್ತೀನಿ ಹೇಳಿ ತಿಳಿಸಿಲ್ಲ. ಕಷ್ಟಲ್ಲಿ ಬಡ್ಸಮ್ಮ. ಹಿಂಗಾದ್ರೆ ಆಯ್ತು ನೀನು. ಯಾರು ಬಡ್ಸು? ಯಾರಮ್ಮ ಮುಂದೆ ಬರ್ಬೇಕು? ಅಕ್ಕಮ್ಮ ಬೇಡ. ಆಗಮ್ಮ.
ಏನು ಮಾಡ್ತೀನಿ ಇನ್ನೊಂದು ಬಡ್ಸಮ್ಮ ಇನ್ನ ಹೇಗೆ ತಿನ್ನೋದು ಹೇಗೆ ಗೊತ್ತಾ ಹಿಂಗೆ ಚೆನ್ನಾಗಿದೆ ತಿನ್ನಿ ಎಲ್ಲ ಕುಡ್ದೇ ಇರೋನವ್ರ ಕಾಣ್ತಾರೆ ಬನ್ನಿ ಬನ್ನಿ ಇಲ್ಲಿ ಇದ್ದನ್ನು ಬಡ್ಸಮ್ಮ ಹಾಕಮ್ಮ ಇಲ್ಲ ಹಾಕಮ್ಮ ಮುಟ್ಟಿ ಮುನಿಸಪ್ಪ ಗಾಡಿಯ ಇನ್ನೊಂದು ಬನ್ನಿ ಬನ್ನಿ ಇನ್ನೊಂದು ಬಡ್ಸಮ್ಮ ಕಾಯ್ಕ ಕೂತರ ಊಟಕ್ಕಾಗೆ ಅಯ್ಯೋ ಪಾಯಸ ಖಾಲಿ ಆಯ್ತು ಏನು ಪಾಯಸ ಖಾಲಿ ಆಗೋಯ್ತಾ ಹೌದು ಅಯ್ಯಯ್ಯೋ ಮತ್ತೇನಿದೆ ಚಿತ್ರಾನ್ನ ಮೊಸರನ್ನ ಇದೆ ಅಯ್ಯೋ ಆಯ್ತು ಅದೇ ಆಗಲಿ ಹಂಗಾರೆ ಇಲ್ವಾ ಇಲ್ವಾ ಇಲ್ವಂತೆ ಸ್ವಾಮಿ ಏನಾಯ್ತು ಪಾಯಸ ಖಾಲಿ ಆಗೋಯ್ತು ಸ್ವಾಮಿ ಏನು ಮೊದಲು ಕಡುಬು ಖಾಲಿ ಆಯ್ತು ಈಗ ಪಾಯಸ ಖಾಲಿ ಆಯ್ತಾ ಹೌದು ಸ್ವಾಮಿ ಹೌದು ಇನ್ನೇನಿದೆ ಅದು ಈಗ ಅನ್ನ ಸಮತ್ತು ಚಿತ್ರಾನ್ನ ಮೊಸರನ್ನ ಇದೆ ಸ್ವಾಮಿ ಹಾಗೆ ಹೋಗೋ ಹೋಗೋ ಆಯ್ತು ಆಯ್ತು ಏನು ಮೊದಲು ಕಡುಬು ಖಾಲಿ ಆಯ್ತು ಈಗ ಪಾಯಸವೂ ಖಾಲಿ ಐತೆ ಕುಬೇರ ಮಹಾರಾಜ್ರೆ ನಾವು ನಮ್ಮ ಅಮ್ಮನ ಹತ್ರ ಹೋದ್ರೆ ನಮ್ಮಮ್ಮ ಎಲ್ಲಾನು ಬಿಡ್ತಾಳೆ ಹೌದು ಪ್ರಭುಗಳೇ ಬೇಡ ಗಣಪ ಮಹಾರಾಜ ಕುಳಿತುಕೊಳ್ಳಿ ಮೊದಲು ಕಡುಬು ಖಾಲಿ ಆಯ್ತು ಈಗ ಪಾಯಸ ಖಾಲಿ ಆಗಿದೆ ಅನ್ನ ಸಾಂಬಾರ್ ಚಿತ್ರಾನ್ನ ಮೊಸರನ್ನ ಬರುತ್ತದೆ ಅದನ್ನ ತಿಂದಿರುತ್ತೆ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಬನ್ನಿ ಸ್ವಾಮಿ ಅನ್ನ ಸಾಂಬಾರ್ ಚಿತ್ರಾನ್ನ ಮೊಸರನ್ನ ತಂದು ಬಿಡ್ಸಿ ಆಗ್ಲಿ ಸ್ವಾಮಿ ಯಾರು ಮಾಡ್ತಾರೆ ಏನೋ ನಂದು ಬೇಗ ಅನ್ನ ಸಾಂಬಾರ್ ಚಿತ್ರಾನ್ನ ಮೊಸರನ್ನ ತಂದು ಬಿಡ್ಸು. ಅಷ್ಟೇ ಅಷ್ಟೇನಾ ಪ್ರಭು ನನಗೆ ಮೊಸರನ್ನ ಬೇಕು ಮೊಸರನ್ನ ತರಿಸಿದ್ರೆ ಆಯ್ತು ಅಷ್ಟೇ ಮೊಸರನ್ನ ಬರ್ಲಿ ಏನಮ್ಮ ಮಾಡ್ತೀನಿ ಹೇಳೋದು ಕಳಿಸ್ತೀನಿ ಈಗ ಬ್ಯಾಗ ಮೊಸರನ್ನ ತಂದು ಬಡ್ಸು ಹೌದು ಹೌದು ಬುದ್ಧಿ ಕಲಿಸ್ಬೇಕು ಎಲ್ಲಾನು ತಿನ್ ಖಾಲಿ ಮಾಡ್ರ ಬನ್ನಿ ಬನ್ನಿ ಏನಮ್ಮ ಮಾಡ್ತಿದ್ದೆ ತಂದು ಬಡ್ಸಮ್ಮ ಈಗ ಎಷ್ಟೆಲ್ಲ ಕೇಳಿಸ್ತಿದ್ರು ಯಾಕೆ ಕೂತಿದ್ರೆ ಹಿಂಗೆ ಹೇಳಿ ಏನು ಎಲ್ಲ ಊಟ ಖಾಲಿ ಆಗೋಯ್ತಾ ಅಯ್ಯೋಯ್ಯೋ ದವಸ ಧಾನ್ಯಗಳು ತಿಂಡಿ ತಿನಿಸುಗಳು ಅಯ್ಯೋ ಸಾಮಗ್ರಿಗಳು ಆಯ್ತು ಇಲ್ವಂತೆ ಇಲ್ವಾ ಯಾರು ಇಲ್ವಂತೆ ಏನ್ ಮಾಡೋದು ಸ್ವಾಮಿ ಏನಾಯ್ತು ಗಾಬರಿ ಬರ್ತಿದ್ಯಾ ಎಲ್ಲ ಊಟ ಖಾಲಿ ಆಗೋಯ್ತು ಇನ್ನು ಎಲ್ಲ ಊಟ ಖಾಲಿ ಆಗೋಯ್ತಾ ಹೌದು ಸ್ವಾಮಿ ಹೌದು ಮತ್ತೆ ಇನ್ನೇನ್ ಮಾಡಿರಿ ಅಯ್ಯೋ ಏನು ಇಲ್ಲ ದವಸ ಧಾನ್ಯಗಳು ತಿಂಡಿ ತಿನಿಸುಗಳು ಸಾಮಗ್ರಿಗಳು ಅಯ್ಯೋ ಕುಡಿಯಕ್ಕೆ ಟೀ ಕಾಫಿನೂ ಇಲ್ಲ ಆಯ್ತು ಇದಕ್ಕೆ ಕಾರಣ ಪರಶಿವ ಗಣಪ ಮಹಾರಾಜ ನನ್ನನ್ನು ಕ್ಷಮಿಸು ನಿನ್ನ ಕ್ಷಮಿಸದ ಮೇಲೆ ಇಲ್ಲಿ ನನ್ನ ದೋಚ್ಕೊಂಡಿದ್ಯಾ ಯಾಕೆ ಕ್ಷಮಿಸ್ಬೇಕಪ್ಪ ಕುಬೇರ ಮಹಾರಾಜ ನಿನ್ನ ಯಾಕೆ ಊಟ ಎಲ್ಲ ಖಾಲಿ ಆಗೋಯ್ತಾ ಎಲ್ಲ ಖಾಲಿ ಗಣಪ ಮಹಾರಾಜ
ಪರಿಹಾರ ಪರಶಿವನ ಹತ್ರನೇ ಇರುತ್ತೆ. ಪರಶಿವನ ಹತ್ರನೇ ಹೋಗ್ತೀನಿ. ಏನ್ ಪರಶಿವ ನೀನ್ ಊಟ ಕಸಿದ್ದು ಅವರು ಯಾಕೋ ನಮ್ಮ ರಾತ್ರಿ ಎಲ್ಲ ತಮಾಷೆಗೆ ತಕ್ಕತ್ತಾರೆ. ಅಥವಾ ಇದ್ರೋ ಊಟ ಖಾಲಿ ಆಗದ ಯಾಕಂದ್ರೆ ಪಾರ್ವತಿ ಪರಶಿವರಿಬ್ಬರಿಗೂ ವಂದಿಸುವೆನು. ನಾನು ಮಾಡಿದ ಮಹಾ ಅಪರಾಧವನ್ನು ಮನ್ನಿಸು ದೇವ, ಮನ್ನಿಸು. ಜನಿತ ಪರಾತ ಮುನಿಗೋ ದೇವಾ ಜನಿತ ಪರಾತವನ್ನು ಮುನಿಗೋ ಶಂಕರನೇ ಸರಪ್ಪ ಮಹಾದೇವ, ನಾನು ಮಾಡಿದ ಮಹಾ ಅಪರಾಧವನ್ನು ಮನ್ನಿಸಿ ಉದ್ಧಾರ ಮಾಡು ದೇವ, ಉದ್ಧಾರ ಮಾಡು. ಮೇಲಕ್ಕೆ ಎಡಬೇಕು. ಏನು ಅಪರಾಧ ಮಾಡಿದೆ? ನಾನು ನನ್ನದು ಎಂಬ ಸಿರಿ ಸಂಪತ್ತನ್ನು ತೋರಿಸಲು ಹೋಗಿ ನಿಮ್ಮನ್ನು ಔತಣ ಕೂಟಕ್ಕೆ ಕರೆದು ಮಹಾ ಅಪಮಾನ ಮಾಡಿದೆ ದೇವ. ಸಿರಿ ಸಂಪತ್ತು ಹೊಂದಿರುವನು ದೊಡ್ಡವನಲ್ಲ, ದೊಡ್ಡ ಹೃದಯವನ್ನು ಹೊಂದಿರುವನು ದೊಡ್ಡವನು. ನೀವು ಹೇಳುತ್ತಿರುವುದು ನಿಜ. ಸಿರಿ ಸಂಪತ್ತನ್ನು ಹೊಂದಿರುವನು ದೊಡ್ಡವನಲ್ಲ, ದೊಡ್ಡ ಹೃದಯವನ್ನು ಹೊಂದಿರುವನು ದೊಡ್ಡವನು. ಈಗ ಗಣೇಶನ ಸಂಕಟದಿಂದ ಪಾರು ಮಾಡು ದೇವ. ಗಣೇಶನಿಗೆ ಒಂದು ಗಳಿಗೆಯ ಹುಲ್ಲನ್ನು ಕೊಡು, ಅವನು ತೃಪ್ತನಾಗುತ್ತಾನೆ. ಹಾಗೇ ಆಗಲಿ. ನಾವೆಲ್ಲರೂ ದೊಡ್ಡವರಾಗೋಣ, ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ.
ಬಾಮುಖ್ಯ ಇಲ್ಲಪ್ಪ ಜೋರಗಳು ಮಗಳೇ ಹೆಸರು ನಿಂದು ಹಾ ಯಾವುದು ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪ್ರಕೃತಿ ಕೇವಸನಪ್ಪ. ಎಲ್ಲರಿಗೂ ಧನ್ಯವಾದಗಳು. ಯುವನ್ MS ಮರ್ಯಾದುಂಡಿ. ಎಲ್ಲರಿಗೂ ಧನ್ಯವಾದಗಳು. ಶಶಾಂಕ್ ಕುಮಾರ್ ಆಲೂರು. ಎಲ್ಲರಿಗೂ ಧನ್ಯವಾದಗಳು. ನೇತಾಜಿ ಕೇವಸನಪುರ. ಎಲ್ಲರಿಗೂ ಧನ್ಯವಾದಗಳು. ಪ್ರಣತಿ ಎಲ್ ಸಂಕಟ್. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪ್ರಣತಿ ಮಲಯಾಳಪುರ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಧನುಷ್ ನಾಯ್ಕ್ ಚಾಮರಾಜನಗರ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚೇತನ್ ಕುಮಾರ್ ಕಾಯಮುಂಡಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪ್ರತಿಭಾ KM ಕೇಬಂಕರ್. ಧನ್ಯವಾದಗಳು. ಎಲ್ಲ ಪೋಷಕರಿಗೂ ಧನ್ಯವಾದಗಳು. ಈ ಒಂದು ಬೇಸಿಗೆ ಶಿಬಿರದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ವಿ. ಮೊದಲ